ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇದು ಫ್ರೈಡೇ ಮಿನಿ ಬ್ಲಾಗ್. ಸೊ ನಾನು ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಸಹನ ಹೊರಟ್ವಿ. ಆದರೆ ತುಂಬ ರಶ್ ಇತ್ತು, ಅಂದರೆ ಬರೀ ಸ್ಕೂಲ್ ಮಕ್ಕಳೇ ಇದ್ದಿದ್ದು. ಹಾಗಾಗಿ ಇವತ್ತು ದರ್ಶನ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಆದರೆ ಸಹನ ಅವಳ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದ್ದು. ಸೊ ಅವರೂ ಬಿಡ್ತವ್ರೆ ಆಗಿರೋದಕ್ಕೇ ದರ್ಶನಕ್ಕೆ ಬೇಗ ಬಿಟ್ಟರು. ಸೊ ಹಂಗಾಗಿ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಇನ್ನು ಮನೆಗೆ ಹೊರಟೆ. ಸೊ ಮನೆಯಿಂದ ಬೇಗನೆ ಆಫೀಸ್ಗೆ ಹೊರಟೆ. ಆಫೀಸ್ ಮುಗಿಸ್ಕೊಂಡು ಮಧ್ಯಾಹ್ನನೇ ಪೂಜೆ ಇತ್ತು, ದೊಡ್ಡ ಪೂಜೆ ಇತ್ತು ಇವತ್ತು ಅಂದ್ಬಿಟ್ಟು ಆಫೀಸ್ ಮುಗಿಸ್ಕೊಂಡು ನಾವು ಮಾರ್ಕೆಟ್ಗೆ ಹೋದ್ವಿ. ನಾಳೆಗೆಲ್ಲ ಹೂವೆಲ್ಲ ತೊಗೋಬೇಕಿತ್ತು ಅಂದ್ಬಿಟ್ಟು ಪೂಜೆಗೆ. ಸೊ ಪೂಜೆಗೆ ಹೋಗ್ಬೇಕು ಅಂದ್ಬಿಟ್ಟು ಮನೆಯಿಂದ ರೆಡಿ ಆಗಿಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಆದರೆ ಇನ್ನೂ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಅವರೆಲ್ಲ. ನಾವಿನ್ನೂ ಹೋದಾಗ ಅಷ್ಟೇನು ಪೂಜೆ ಏನಿರಲಿಲ್ಲ. ಪೂಜೆ ಆಗೋದೇ 6 ಗಂಟೆ 7 ಗಂಟೆ ಅಂದರು. ನಾವು ಬೇಗನೆ ಹೋಗಿದ್ವಿ, ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಅವರೇ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ನಾವು ಸ್ವಲ್ಪ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಈ ವರ್ಷ ತುಂಬ ಚೆನ್ನಾಗಿಯೇ ಅಲಂಕಾರ ಮಾಡಿಸಿದ್ದಾರೆ. ಡೆಕೋರೇಷನ್ ಆಗಿರ್ಬೋದು ಎಲ್ಲದನ್ನು ತುಂಬ ಚೆನ್ನಾಗಿಯೇ ಮಾಡಿಸಿದ್ರು. ನನಗಂತೂ ಫಸ್ಟ್ ನೋಡಿದ ತಕ್ಷಣವೇ ತುಂಬ ಖುಷಿಯಾಯಿತು. ಏನಂದರೆ ವೈಟ್ ಫ್ಲವರ್ ಮತ್ತು ರೆಡ್ ರೋಸ್ ಕಾಂಬಿನೇಷನ್ನೇ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು.
ಪೂಜೆ ಎಲ್ಲ ಮುಗೀತು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ, ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ತಿರ್ಗಾ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಸುಕನ್ಯಾ ಮನೆಯಲ್ಲಿ ಊಟ ಇದು ಮಾಡಿದ್ರು. ಸೊ ಪ್ರಸಾದ ತಿನ್ಕೊಂಡು ನಾವು ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಅವ್ರ ಮನೇಲಿ ಊಟ ಮಾಡ್ಕೊಂಡು ತುಂಬ ಸುಸ್ತಾಗ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಸ್ವಾತಿ, ಬಿಂದು ಎಲ್ಲರೂ ಬಂದಿದ್ದರು. ಸೊ ನಾವು ಹಾಗೆ ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹಾಗೆ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲೂ ಫೋಟೋಸ್ ತೊಗೊಂಡಿರಲಿಲ್ಲ ಫ್ರೆಂಡ್ಸ್ ಜೊತೆ, ಅದಕ್ಕೆ ಫ್ರೆಂಡ್ಸ್ ಜೊತೆ ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಫೋಟೋಸ್ ಎಲ್ಲ ತಗೊಂಡು ನಾವು ಮನೆಗೆ ಹೊರಟ್ವಿ. ನಂಗೆ ಜಾಸ್ತಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಮನೆಗೆ ಹೋದ್ವಿ, ಇನ್ನೂ ಹೂ ಕಟ್ಟೋದಿತ್ತು. ಹಾಗೇನು ಎಲ್ಲರೂ ನಮ್ಮ ಮನೆಗೆ ಬಂದರು. ಸಹನ ಮತ್ತು ನಮ್ಮಕ್ಕ ಹೂ ಕಟ್ಬಿಟ್ಟು ನಾವಿನ್ನ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅರ್ಧ ಹೂ ಕಟ್ಟಿದ್ವಿ ಅಷ್ಟೇ. ಮಾರ್ನಿಂಗ್ ಕಟ್ಕೊಂಡ್ರೆ ಆಯಿತು ಅಂತ. ನಂಗೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.